ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು 16ನೇ ಫೈನಾನ್ಸ್ ಕಮಿಷನ್ಸ್ ರಿಪೋರ್ಟ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. PCಯಿಂದ ಹಿಡಿದು UPSC ವರೆಗೆ ಫೈನಾನ್ಸ್ ಕಮಿಷನ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಇನ್ ಡೀಟೇಲ್ ಆಗಿ ನಾವು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡೋಣ. ಮೊದಲಿಗೆ ಈ ಫೈನಾನ್ಸ್ ಕಮಿಷನ್ ಅಂತ ಹೇಳಿ ಬಂದಾಗ ನಾವು ಇದನ್ನು ಕನ್ನಡದಲ್ಲಿ ಹಣಕಾಸು ಆಯೋಗ ಅಂತ ಹೇಳಿ ಕರೆಯಲಾಗುತ್ತೆ. ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ರಚನೆಯಾದಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿ ನಾವು ಹಣಕಾಸು ಆಯೋಗವನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಪ್ರಶ್ನೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ಅಥವಾ ಫೈನಾನ್ಸ್ ಕಮಿಷನ್ ಅಂತ ಹೇಳಿ ಬಂದಾಗ ಇದನ್ನು ನಾವು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಇಲ್ಲಿ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ನಾವು ಎರಡು ರೀತಿಯಾದಂತಹ ಹಣಕಾಸು ಆಯೋಗಗಳನ್ನು ನೋಡ್ಬೋದಾಗಿರುತ್ತೆ. ಮೊದಲಿಗೆ ಕೇಂದ್ರ ಮಟ್ಟದಲ್ಲಿ ರಚನೆಯಾಗುವಂತಹ ಹಣಕಾಸು ಆಯೋಗ, ಹಾಗೆ ರಾಜ್ಯ ಮಟ್ಟದಲ್ಲಿ ರಚನೆಯಾಗುವಂತಹ ಹಣಕಾಸು ಆಯೋಗ. ಈಗ ನಾವು ಕೇಂದ್ರ ಮಟ್ಟದಲ್ಲಿ ರಚನೆಯಾಗಿರುವಂತಹ 16ನೇ ಹಣಕಾಸು ಆಯೋಗದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇಲ್ಲಿ ಫೈನಾನ್ಸ್ ಕಮಿಷನ್ ಅಂತ ಹೇಳಿ ಬಂದಾಗ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸಿನ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವಂತಹ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ನಂತರದಲ್ಲಿ ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತಹ ಸಾಂವಿಧಾನಿಕ ಸ್ಥಾನಮಾನವನ್ನು ನಾವು ನೋಡೋದಾದರೆ ನಮ್ಮ ಭಾರತ ಸಂವಿಧಾನದ ವಿಧಿ 280ರಲ್ಲಿ ಹಣಕಾಸು ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ವಿಧಿ ಯಾವುದು ಅಂತ ಹೇಳಿದ್ರೆ 280 ಆಗಿರುತ್ತೆ. ಇದಾದ ನಂತರ 281 ಕೂಡ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಆದರೆ ಅಧಿಕೃತವಾಗಿ ಹಣಕಾಸು ಆಯೋಗದ ಸಂಪೂರ್ಣ ಮಾಹಿತಿಗಳನ್ನು ಕೊಡುವಂತಹ ವಿಧಿ ಅಂತ ಬಂದಾಗ ನಾವು 280 ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಹಣಕಾಸು ಆಯೋಗದ ನೇಮಕಾತಿ ಅಂತ ಹೇಳಿ ಬಂದಾಗ ಪ್ರತಿ 5 ವರ್ಷಗಳಿಗೊಮ್ಮೆ ಭಾರತದ ರಾಷ್ಟ್ರಪತಿಗಳು ಈ ಒಂದು ಆಯೋಗವನ್ನು ರಚನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ 280ನೇ ವಿಧಿ ಅಂತ ಹೇಳಿ ಬಂದಾಗ ಇದರೊಳಗಡೆ ನಾವು 5 ವಿಷಯಗಳನ್ನು ಅಥವಾ 5 ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ 281 ಸಬ್ ಕ್ಲಾಸ್ 1 ಅಂತ ಹೇಳಿ ಬಂದಾಗ ನಾವು ಈ ಹಣಕಾಸು ಆಯೋಗದ ರಚನೆಯ ಬಗ್ಗೆ ನಾವು ಮಾಹಿತಿಗಳನ್ನು ನೋಡ್ಬೋದಾಗಿರುತ್ತೆ. ಭಾರತದ ರಾಷ್ಟ್ರಪತಿಗಳು ಸಂವಿಧಾನ ಜಾರಿಗೆ ಬಂದಂತಹ 2 ವರ್ಷದ ಒಳಗಡೆ ಹಣಕಾಸು ಆಯೋಗವನ್ನು ರಚನೆಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಪ್ರತಿ 5ನೇ ವರ್ಷದ ಅಂತ್ಯದಲ್ಲಿ ಹಣಕಾಸು ಆಯೋಗವನ್ನು ರಚನೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಈ ಒಂದು ವಿಧಿ ತಿಳಿಸ್ತಾ ಹೋಗುತ್ತೆ. ಇಲ್ಲಿ ರಚನೆ ಅಂತ ಹೇಳಿ ಬಂದಾಗ ಹಣಕಾಸು ಆಯೋಗದಲ್ಲಿ ನಾವು ಒಟ್ಟಾರೆಯಾಗಿ 5 ಸದಸ್ಯರನ್ನು ನೋಡ್ಬೋದು. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಆಗಿರ್ತಾರೆ, ನಂತರ 4 ಸದಸ್ಯರು ಆಗಿರ್ತಾರೆ. ಇದಾದ ನಂತರ 280 ಸಬ್ ಕ್ಲಾಸ್ 2 ಅಂತ ಹೇಳಿ ಬಂದಾಗ ಹಣಕಾಸು ಆಯೋಗದ ಒಂದು ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ಈ ಒಂದು ವಿಧಿ ಮಾಹಿತಿನ ಕೊಡ್ತಾ ಹೋಗುತ್ತೆ. ಆಯೋಗದ ಸದಸ್ಯರ ಅರ್ಹತೆಗಳನ್ನು ಮತ್ತು ಅವರನ್ನು ಆಯ್ಕೆ ಮಾಡುವಂತಹ ವಿಧಾನವನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳಿ ನಮಗೆ ಈ ಒಂದು ವಿಧಿ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ನಂತರದಲ್ಲಿ 280 ಸಬ್ ಕ್ಲಾಸ್ 3 ಅಂತ ಹೇಳಿ ಬಂದಾಗ ಹಣಕಾಸು ಆಯೋಗದ ಕರ್ತವ್ಯಗಳ ಬಗ್ಗೆ ನಾವು ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ನಂತರ 280 ಸಬ್ ಕ್ಲಾಸ್ 4 ಅಂತ ಹೇಳಿ ಬಂದಾಗ ಹಣಕಾಸು ಆಯೋಗಕ್ಕೆ ಇರುವಂತಹ ಅಧಿಕಾರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ 280 ಸಬ್ ಕ್ಲಾಸ್ 5 ಅಂತ ಹೇಳಿ ಬಂದಾಗ ಸ್ಥಳೀಯ ಸಂಸ್ಥೆಗಳು ಅಥವಾ ಲೋಕಲ್ ಬಾಡೀಸ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಹಣಕಾಸು ಆಯೋಗ ಏನು ಮಾಡುತ್ತೆ, ರಾಜ್ಯಗಳಲ್ಲಿರುವಂತಹ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು ಅಥವಾ ನಗರಗಳಲ್ಲಿ ಇರುವಂತಹ ಮುನ್ಸಿಪಾಲಿಟಿ ಸಂಸ್ಥೆಗಳಾಗಿರ್ಬೋದು, ಇವುಗಳ ಸಂಪನ್ಮೂಲವನ್ನು ಹೆಚ್ಚಿಸಲು ಹಾಗೆ ಇವುಗಳನ್ನು ಬಲಪಡಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸಹಾಯಧನ ಆಗಿರ್ಬೋದು ಅಥವಾ ರಾಜ್ಯದ ಸಂಚಿತ ನಿಧಿ
ಅಭಿವೃದ್ಧಿಯನ್ನು ಬಲಪಡಿಸುವಂತಹ ವಿಚಾರಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಏನು ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು 280 ಸಬ್ ಕ್ಲಾಸ್ 5ರಲ್ಲಿ ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ವಿಧಿ 281 ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ, ಹಣಕಾಸು ಆಯೋಗವು ನೀಡಿದಂತಹ ಶಿಫಾರಸುಗಳನ್ನು, ಅದರ ಮೇಲೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಈ ವರದಿಯನ್ನು ರಾಷ್ಟ್ರಪತಿಗಳು ಸಂಸತ್ತಿನ 2 ಸದನಗಳ ಮುಂದೆ ಮಂಡನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 281 ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಆಯೋಗದ ರಚನೆ ಅಂತ ಹೇಳಿ ಬಂದಾಗ, ಈಗ ಆಲ್ರೆಡಿ ನಮಗೆ ಗೊತ್ತಿರುವ ಹಾಗೆ 5 ಸದಸ್ಯರನ್ನು ನೋಡ್ಬೋದು. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಆಗಿರ್ತಾರೆ, ನಂತರ 4 ಸದಸ್ಯರು ಆಗಿರ್ತಾರೆ. ಇವರೆಲ್ಲರನ್ನ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅರ್ಹತೆಗಳು ಅಂತ ಹೇಳಿ ಬಂದಾಗ, ಸದಸ್ಯರ ಅರ್ಹತೆಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇರುತ್ತೆ. ಸಾಮಾನ್ಯವಾಗಿ ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹತೆ ಇರುವವರು ಈ ಒಂದು ಹಣಕಾಸು ಆಯೋಗದ ಸದಸ್ಯರಾಗಲು ಅರ್ಹತೆಯನ್ನು ಪಡ್ಕೊಳ್ತಾರೆ. ಹಾಗೆ ಸಾರ್ವಜನಿಕ ವ್ಯವಹಾರಗಳು, ಅರ್ಥಶಾಸ್ತ್ರ, ಹಣಕಾಸು ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದಿರುವಂತಹ ಸದಸ್ಯರನ್ನು ಕೂಡ ನೇಮಕವನ್ನು ಮಾಡಲಾಗುತ್ತೆ. ಸೊ ಇದಿಷ್ಟು ಕೂಡ ಆಯೋಗದ ರಚನೆಯ ಬಗ್ಗೆ ಮಾಹಿತಿಯಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ಹಣಕಾಸು ಆಯೋಗದ ಪ್ರಮುಖ ಕಾರ್ಯಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ತೆರಿಗೆ ಹಂಚಿಕೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಾವೆಲ್ಲರೂ ಏನು ಮಾಡ್ತೀವಿ, ಟ್ಯಾಕ್ಸನ್ನು ಪೇ ಮಾಡ್ತೀವಿ. ಟ್ಯಾಕ್ಸನ್ನು ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ಕೂಡ ಸಂಗ್ರಹಣೆಯನ್ನು ಮಾಡುತ್ತೆ, ಹಾಗೆ ರಾಜ್ಯ ಸರ್ಕಾರವು ಕೂಡ ಸಂಗ್ರಹಣೆಯನ್ನು ಮಾಡುತ್ತೆ. ಆದರೆ ಕೇಂದ್ರ ಸರ್ಕಾರ ಸಂಗ್ರಹಣೆಯನ್ನು ಮಾಡುವಂತಹ ತೆರಿಗೆಯನ್ನು ರಾಜ್ಯಗಳ ಅಭಿವೃದ್ಧಿಗಾಗಿ, ರಾಜ್ಯಗಳನ್ನು ಬಲಪಡಿಸಬೇಕು ಅಂತ ಹೇಳಿ ತೆರಿಗೆಯನ್ನು ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಸೊ ಆ ಒಂದು ಜವಾಬ್ದಾರಿಯನ್ನು ಹಣಕಾಸು ಆಯೋಗ ವಹಿಸ್ಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ತೆರಿಗೆ ಹಂಚಿಕೆ ಅಂತ ಹೇಳಿ ಬಂದಾಗ, ಯಾವ ರಾಜ್ಯಗಳಿಗೆ ಎಷ್ಟು ತೆರಿಗೆ ಹಂಚಿಕೆಯನ್ನು ಮಾಡಬೇಕು ಅಥವಾ ಎಷ್ಟು ಹಣವನ್ನು ಕೊಡಬೇಕು, ಯಾವ ಆಧಾರದ ಮೇಲೆ ಕೊಡಬೇಕು, ಯಾವ ಮಾನದಂಡಗಳನ್ನು ರೂಪಿಸಬೇಕು ಅಂತ ಹೇಳಿ ಪ್ರತಿಯೊಂದು ನಿರ್ಧಾರಗಳನ್ನು ಹಣಕಾಸು ಆಯೋಗ ತೆಗೆದುಕೊಳ್ಳುತ್ತೆ. ಇದಾದ ನಂತರ ಸಹಾಯಧನ ಅಂತ ಹೇಳಿ ಬರುತ್ತೆ. ಭಾರತದ ಸಂಚಿತ ನಿಧಿ ಏನಿರುತ್ತೆ, ಇದರಿಂದ ರಾಜ್ಯಗಳಿಗೆ ಸಹಾಯಧನವನ್ನು ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಕೂಡ ನಿರ್ಧಾರಗಳನ್ನು, ತತ್ವಗಳನ್ನು ಹಣಕಾಸು ಆಯೋಗ ರೂಪಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಅಂತ ಹೇಳಿ ಬಂದಾಗ, ಭಾರತ ಸಂಚಿತ ನಿಧಿಯಿಂದ ಏನು ಮಾಡುತ್ತೆ, ರಾಜ್ಯಗಳಿಗೆ ಹಣಕಾಸು ಆಯೋಗ ಸಂಚಿತ ನಿಧಿಯನ್ನು ಹಂಚಿಕೆಯನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹಾಗೆ ಮುನ್ಸಿಪಾಲಿಟಿ ಸಂಸ್ಥೆಗಳನ್ನು ಹೇಗೆ ಬಲಪಡಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳ ಬಗ್ಗೆ ಕೂಡ ಹಣಕಾಸು ಆಯೋಗ ವರದಿಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಹಣಕಾಸು ಆಯೋಗದ ಇನ್ನಿತರ ಜವಾಬ್ದಾರಿಗಳು ಅಂತ ಹೇಳಿ ಬಂದಾಗ, ಭಾರತದ ರಾಷ್ಟ್ರಪತಿಗಳು ವಿಶೇಷವಾಗಿ ಉಲ್ಲೇಖವನ್ನು ಮಾಡಲಾಗುವಂತಹ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಹಣಕಾಸು ಆಯೋಗ ವರದಿಯನ್ನು ಮಾಡಬೇಕಾಗುತ್ತೆ, ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ವಿಚಾರಗಳಲ್ಲಿ ನಿಯಮ ಆಗಿರ್ಬೋದು ಅಥವಾ ಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ಉದಾಹರಣೆಗೆ ಬಂದರೆ, ವಿಪತ್ತು ನಿರ್ವಹಣಾ ನಿಧಿಯ ಪರಿಶೀಲನೆಯನ್ನು ಮಾಡುವಂಥದ್ದು ಅಥವಾ ಸಾಲದ ಸುಸ್ಥಿರತೆಯನ್ನು ಅಧ್ಯಯನವನ್ನು ಮಾಡುವಂಥದ್ದು, ವರದಿಯನ್ನು ಸಲ್ಲಿಸುವಂಥದ್ದು, ಹೀಗೆ ಭಾರತದ ರಾಷ್ಟ್ರಪತಿಗಳು ಉಲ್ಲೇಖವನ್ನು ಮಾಡಲಾಗುವಂತಹ ವಿಷಯದ ಬಗ್ಗೆ ಹಣಕಾಸು ಆಯೋಗವು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಹಂಚಿಕೆಯ ಮಾನದಂಡಗಳು ಅಂತ ಹೇಳಿ ಬಂದಾಗ, ಹೇಗೆ ಹಣಕಾಸು ಆಯೋಗವು ಕೇಂದ್ರ ಭಾಗದಿಂದ ರಾಜ್ಯಗಳಿಗೆ ಈ ಒಂದು ಹಣವನ್ನು ಹಂಚಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ಬಂದಾಗ, ಹಣಕಾಸು ಆಯೋಗದಲ್ಲಿ ನಾವು 6 ರೀತಿಯಾದ ಮಾನದಂಡಗಳನ್ನು ನೋಡ್ಬೋದು. ಸೊ ಇದರ ಆಧಾರದ ಮೇಲೆ ರಾಜ್ಯಗಳು ಎಷ್ಟು ಸ್ಕೋರನ್ನು ಪಡಿತವೆ ಅನ್ನುವಂತಹ ಆಧಾರದ ಮೇಲೆ ಇಲ್ಲಿ ಹಣವನ್ನು ಹಂಚಿಕೆಯನ್ನು ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ಸ್ಲೈಡಲ್ಲಿ ಕೊಟ್ಟಿದ್ದೇನೆ, ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಕೇವಲ ನಾವು ಹೆಡ್ಲೈನ್ಸನ್ನು ಮಾತ್ರ ನೋಡ್ತಾ ಹೋಗೋಣ. ಆದಾಯದ ಅಂತರವನ್ನು ನಾವು ನೋಡ್ಬೋದು. ಸೊ ಇನ್ಕಮ್ ಡಿಸ್ಟೆನ್ಸ್ ಅಂತ ಹೇಳಿ ಬರುತ್ತೆ. ಯಾವ ರಾಜ್ಯ ಶ್ರೀಮಂತವಾಗಿದೆ, ಯಾವ ರಾಜ್ಯ ಬಡ ರಾಜ್ಯಗಳಾಗಿದೆ ಅಂತ ಹೇಳಿ ಇದ್ರ ಮಧ್ಯೆ ವ್ಯತ್ಯಾಸವನ್ನು ನೋಡುವಂಥದ್ದು. ನಂತರ ಜನಸಂಖ್ಯೆ ಅಂತ ಹೇಳಿ ಬಂದಾಗ ಪಾಪ್ಯುಲೇಷನ್ ಅಂತ ಹೇಳಿ, ಸೊ ಜನರ ಅಗತ್ಯಗಳಿಗೆ ಅನುಗುಣವಾಗಿ ಇಲ್ಲಿ ಹಣವನ್ನು ಹಂಚಿಕೆಯನ್ನು ಮಾಡುವಂಥದ್ದು. ನಂತರ ವಿಸ್ತೀರ್ಣ ಅಂತ ಹೇಳಿ ಬಂದಾಗ, ದೊಡ್ಡ ರಾಜ್ಯಗಳಾದರೆ ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಹೇಳಿರುತ್ತೆ. ಸಣ್ಣ ರಾಜ್ಯಗಳು ಅಥವಾ ಚಿಕ್ಕ ರಾಜ್ಯಗಳು ಅಂತ ಬಂದಾಗ ಅದಕ್ಕೂ ಕೂಡ ಅದರದ್ದೇ ಆದ ಪಾಯಿಂಟ್ಸ್ ಇರುತ್ತೆ. ಆ
ಪಾಯಿಂಟ್ಸ್ನ ಆಧಾರದ ಮೇಲೆ ಹಣವನ್ನು ಇಲ್ಲಿ ಹಂಚಿಕೆಯನ್ನು ಮಾಡ್ತಾರೆ. ನಂತರ ಅರಣ್ಯ ಮತ್ತು ಪರಿಸರ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳಲ್ಲಿ ಅರಣ್ಯ ಮತ್ತು ಪರಿಸರ ಜಾಸ್ತಿ ಇರುತ್ತೆ ಅಲ್ಲಿ ಅರಣ್ಯಗಳನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಹಣವನ್ನು ಬಿಡುಗಡೆಯನ್ನು ಮಾಡುವಂಥದ್ದು. ನಂತರ ಜನಸಂಖ್ಯಾ ಸಾಧನೆ ಅಂತ ಹೇಳಿ ಬಂದಾಗ ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡ್ತಿರುವಂತಹ ರಾಜ್ಯಗಳು ಯಾವುದಾದ್ರೂ ಇದ್ದರೆ ಆ ರಾಜ್ಯಗಳಿಗೆ ಪ್ರೋತ್ಸಾಹವನ್ನು ಮಾಡಲಿಕ್ಕೋಸ್ಕರ ಹಣವನ್ನು ಹಂಚಿಕೆಯನ್ನು ಮಾಡುವಂಥದ್ದು. ನಂತರ ತೆರಿಗೆ ಪ್ರಯತ್ನ, ಯಾವ ರಾಜ್ಯಗಳು ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹಣೆಯನ್ನು ಮಾಡ್ತವೆ ಅಂತಹ ರಾಜ್ಯಗಳ ಒಂದು ಬೆಳವಣಿಗೆಗೋಸ್ಕರ ಹಣವನ್ನು ಹಂಚಿಕೆಯನ್ನು ಮಾಡುವಂಥದ್ದು. ಹೀಗೆ 6 ರೀತಿಯ ಮಾನದಂಡಗಳ ಆಧಾರದ ಮೇಲೆ ಪ್ರತಿಯೊಂದು ರಾಜ್ಯಗಳಿಗೆ ಎಷ್ಟು ಸ್ಕೋರನ್ನು ನಾವು ಪಡಿತವೆ ಅನ್ನೋದ್ರ ಆಧಾರದ ಮೇಲೆ ಇಲ್ಲಿ ಹಣವನ್ನು ಹಂಚಿಕೆಯನ್ನು ಮಾಡಲಾಗತ್ತೆ. ಓಕೆ, ಸೊ ನಂತರದಲ್ಲಿ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ಎಷ್ಟನೇ ಆಯೋಗ, ಯಾವ ವರ್ಷದಲ್ಲಿ ಜಾರಿ ಆಯಿತು, ಹಾಗೆ ಆ ಒಂದು ಆಯೋಗದ ಅಧ್ಯಕ್ಷರು ಯಾರು ಮತ್ತು ಅವಧಿ ಯಾವಾಗ. ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಪಟ್ಟಿಯನ್ನು ಗಮನಿಸ್ತಾ ಹೋಗೋಣ. ಸೊ ಮೊದಲನೇ ಆಯೋಗ ಅಂತ ಹೇಳಿ ಬಂದಾಗ ಅಧ್ಯಕ್ಷರು KC ನಿಯೋಗಿಯವರು ಆಗಿರ್ತಾರೆ. ಸೊ ರಚನೆಯಾದ ವರ್ಷ ಬಂದು 1951. ಸೊ ನಂತರ ಮೊದಲನೇ ಆಯೋಗದ ಅವಧಿ ಅಂತ ಹೇಳಿ ಬಂದಾಗ ಅಥವಾ ಮೊದಲನೇ ಆಯೋಗ ಕೊಟ್ಟಿರುವಂತಹ ವರದಿ ಅನ್ನುವಂಥದ್ದು 1952ರಿಂದ 57ರವರೆಗೆ ಜಾರಿಯಲ್ಲಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಎರಡನೇ ಆಯೋಗ ಅಂತ ಹೇಳಿ ಬಂದಾಗ ಅಧ್ಯಕ್ಷರು K ಸಂತಾನಂ ಆಗಿರ್ತಾರೆ. ನಂತರ ರಚನೆಯಾದ ವರ್ಷ 1956, ಹಾಗೆ ಅವಧಿ ಅಂತ ಬಂದಾಗ 1957ರಿಂದ 62ರವರೆಗೆ ನಾವು ನೋಡ್ಬೋದು. ನಂತರ ಮೂರನೇ ಆಯೋಗ ಅಂತ ಹೇಳಿ ಬಂದಾಗ ಅಶೋಕ್ ಕುಮಾರ್ ಚಂದ ಅಂತ ಹೇಳಿ ಅಧ್ಯಕ್ಷರು ಆಗಿರ್ತಾರೆ. ರಚನೆಯಾದ ವರ್ಷ 1960, ಇನ್ನು ಅವಧಿ ಅಂತ ಹೇಳಿ ಬಂದಾಗ 1962ರಿಂದ 1966ರವರೆಗೆ ಜಾರಿಯಲ್ಲಿರುತ್ತೆ. ನಂತರ ನಾಲ್ಕನೇ ಆಯೋಗ ಅಂತ ಹೇಳಿ ಬಂದಾಗ ಡಾಕ್ಟರ್ PV ರಾಜಮನ್ನರ್ ಅಂತ ಹೇಳಿ ಸೊ ಇವರು ಅಧ್ಯಕ್ಷರು ಆಗಿರ್ತಾರೆ. ರಚನೆಯಾದ ವರ್ಷ ಅಂತ ಬಂದಾಗ 1964ರಲ್ಲಿ ರಚನೆ ಆಗುತ್ತೆ. ಅವಧಿ ಅಂತ ಬಂದಾಗ 1966ರಿಂದ 69ರವರೆಗೆ ನಾವು ನೋಡ್ಬೋದು. ನಂತರ ಐದನೇ ಆಯೋಗ ಅಂತ ಹೇಳಿ ಬಂದಾಗ ಅಧ್ಯಕ್ಷರು ಮಹಾವೀರ್ ತ್ಯಾಗಿ ಅವರು ಆಗಿರ್ತಾರೆ. ಸೊ ರಚನೆಯಾದ ವರ್ಷ 1968 ಆಗಿರುತ್ತೆ. ಹಾಗೆ ವರದಿ ಅಂತ ಹೇಳಿ ಬಂದಾಗ 1969ರಿಂದ 1974ರವರೆಗೆ ಜಾರಿಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರ ಇತ್ತೀಚೆಗೆ ಅಂತ ಹೇಳಿ ಬಂದಾಗ 13ನೇ ಆಯೋಗ ಅಂತ ಹೇಳಿ ಬಂದಾಗ ಡಾಕ್ಟರ್ ವಿಜಯ L ಕೇಳ್ಕರ್ ಅವರು ಅಧ್ಯಕ್ಷರು ಆಗಿರ್ತಾರೆ. 2007ರಲ್ಲಿ ಇದು ರಚನೆ ಆಗಿರುತ್ತೆ. ಅವಧಿ ಅಂತ ಹೇಳಿ ಬಂದಾಗ 2010ರಿಂದ 2015ರವರೆಗೆ ಈ ಒಂದು ಆಯೋಗದ ಕ್ರಮಗಳು ಜಾರಿಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 14ನೇ ಆಯೋಗ ಅಂತ ಹೇಳಿ ಬಂದಾಗ ಡಾಕ್ಟರ್ YV ರೆಡ್ಡಿ ಇವರು ಅಧ್ಯಕ್ಷರು ಆಗಿರ್ತಾರೆ. 2013ರಲ್ಲಿ ರಚನೆ ಆಗಿರುತ್ತೆ. ಅವಧಿ ಅಂತ ಬಂದಾಗ 2015ರಿಂದ 2020ರವರೆಗೆ ಕ್ರಮಗಳು ಜಾರಿಯಲ್ಲಿರುತ್ತೆ. ನಂತರ 15ನೇ ಆಯೋಗ ಅಂತ ಹೇಳಿ ಬಂದಾಗ NK ಸಿಂಗ್ ರವರು ಅಧ್ಯಕ್ಷರು ಆಗಿರ್ತಾರೆ. ಸೊ 2017ರಲ್ಲಿ ರಚನೆ ಆಗಿರುತ್ತೆ. ಹಾಗೆ ಅವಧಿ ಅಂತ ಹೇಳಿ ಬಂದಾಗ 2020ರಿಂದ 2026ರವರೆಗೆ NK ಸಿಂಗ್ ರವರ 15ನೇ ಆಯೋಗದ ಕ್ರಮಗಳು ಜಾರಿಯಲ್ಲಿದ್ದವು ಅಂತ ಹೇಳಿ ನಾವು ನೋಡ್ಬೋದು. ಸೊ ಪ್ರಸ್ತುತ 16ನೇ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ ಅಧ್ಯಕ್ಷರು ಅರವಿಂದ್ ಪನಾಗಾರಿಯಾ ಅವರು ಆಗಿರ್ತಾರೆ. ಸೊ ರಚನೆ ಅಂತ ಬಂದಾಗ 2023ರಲ್ಲಿ ಈ ಒಂದು 16ನೇ ಹಣಕಾಸು ಆಯೋಗವನ್ನು ರಚನೆಯನ್ನು ಮಾಡಿದ್ರು. ಸೊ ಇದರ ವರದಿ ಅನ್ನುವಂಥದ್ದು 2026ರಿಂದ 2031ರವರೆಗೆ ಜಾರಿಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಮಾಹಿತಿಗಳು. ಸೊ ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ 16ನೇ ಹಣಕಾಸು ಆಯೋಗದ ವರದಿಯ ಬಗ್ಗೆ. ಮೊದಲಿಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ಅರವಿಂದ್ ಪನಾಗಾರಿ ಅವರು ಆಗಿರ್ತಾರೆ. ಸದಸ್ಯರು ಅಂತ ಹೇಳಿ ಬಂದಾಗ ಅಜಯ್ ನಾರಾಯಣ್ ಝಾ ಇವರು ಪೂರ್ಣಕಾಲಿಕ ಸದಸ್ಯರು ಆಗಿರ್ತಾರೆ. ನಂತರ ಅನ್ನಿ ಜಾರ್ಜ್ ಮ್ಯಾಥ್ಯೂ ಇವರು ಪೂರ್ಣಕಾಲಿಕ ಸದಸ್ಯರು ಆಗಿರ್ತಾರೆ. ಮನೋಜ್ ಪಾಂಡಾ ಇವರು ಕೂಡ ಪೂರ್ಣಕಾಲಿಕ ಸದಸ್ಯರು ಆಗಿರ್ತಾರೆ. ನಂತರ ಸೌಮ್ಯ ಕಾಂತಿ ಘೋಷ್ ಅಂತ ಹೇಳಿ ಬಂದಾಗ ಇವರು ಅಲ್ಪಾವಧಿ ಸದಸ್ಯರು. ನಂತರ ಋತ್ವಿಕ್ ರಂಜನ್ ಪಾಂಡೆ ಅಂತ ಹೇಳಿ ಬಂದಾಗ ಇವರು ಹಣಕಾಸು ಆಯೋಗದ ಕಾರ್ಯದರ್ಶಿಗಳು ಆಗಿರ್ತಾರೆ. ಸೊ ಇಲ್ಲಿ 16ನೇ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ
ಫೆಬ್ರವರಿ 1, 2026ರಂದು 2026ನೇ ಸಾಲಿನಿಂದ 31ನೇ ಸಾಲಿನ 5 ವರ್ಷಗಳ ಅವಧಿಗೆ ಈ ಒಂದು ವರದಿಯನ್ನು ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಆಯೋಗದ ಪ್ರಮುಖ ಶಿಫಾರಸುಗಳ ಬಗ್ಗೆ ನಾವಿವಾಗ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಅವಧಿ ಅಂತ ಹೇಳಿ ಬಂದಾಗ ಏಪ್ರಿಲ್ 1, 2026ರಿಂದ ಈ ಒಂದು ಅವಧಿ ಆರಂಭವಾಗುತ್ತೆ. ನಂತರ ಎಂಡ್ ಆಗುವಂಥದ್ದು ಮಾರ್ಚ್ 31, 2031ರವರೆಗೆ. ಓಕೆ, ಸೊ ಇದಾದ ನಂತರ ಮೊದಲಿಗೆ ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. 16ನೇ ಹಣಕಾಸು ಆಯೋಗ ಶಿಫಾರಸನ್ನು ಮಾಡಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ. ಮೊದಲಿಗೆ ಈ ಕೇಂದ್ರ ಸರ್ಕಾರ ಸಂಗ್ರಹಣೆಯನ್ನು ಮಾಡಿರುವಂತಹ ತೆರಿಗೆಯನ್ನು ಹೇಗೆ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡೋದಾದ್ರೆ, ಉದಾಹರಣೆಗೆ ಕೇಂದ್ರ ಸರ್ಕಾರ ಸಂಗ್ರಹವನ್ನು ಮಾಡಿರುವಂತಹ ತೆರಿಗೆಯ ಹಣ ಬಂದು 100 ರೂಪಾಯಿ ಇರುತ್ತೆ. ಈ 100 ರೂಪಾಯಿನಲ್ಲಿ 41 ರೂಪಾಯಿಗಳನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿ 16ನೇ ಹಣಕಾಸು ಆಯೋಗ ವರದಿಯನ್ನು ಮಾಡಿದೆ. ಈಗ 100 ರೂಪಾಯಿನಲ್ಲಿ 41 ರೂಪಾಯಿಗಳನ್ನು ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಿದ್ರೆ ಇನ್ನು 59 ರೂಪಾಯಿ ಉಳ್ಕೊಳ್ಳುತ್ತೆ. ಇದು ಕೇಂದ್ರದ ಬಳಿ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಬಳಿ ಉಳಿದುಕೊಂಡಂತಹ ತೆರಿಗೆಯ ಪಾಲು ಬಂದು 59 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಆಗಿ ಕೇಂದ್ರ ಸರ್ಕಾರ ಸಂಗ್ರಹಣೆಯನ್ನು ಮಾಡಿದಂತಹ ತೆರಿಗೆಯ ಹಣ ಬಂದು 100 ರೂಪಾಯಿ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಇದರಲ್ಲಿ 41 ರೂಪಾಯಿಗಳನ್ನು ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಬಳಿ ಉಳಿದಿರುವಂತಹ ಹಣ ಅಂತ ಬಂದಾಗ 59 ರೂಪಾಯಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವ ಉದಾಹರಣೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಸೊ ಈಗ ಇಲ್ಲಿ ಫಾರ್ಮೆಟಲ್ಲಿ ಕೊಟ್ಟಿದ್ದೇನೆ. ಒಟ್ಟು ಹಣ ಅಂತ ಹೇಳಿ ಬಂದಾಗ ಕೇಂದ್ರ ಸರ್ಕಾರ ಸಂಗ್ರಹಣೆಯನ್ನು ಮಾಡಿರುವಂತಹ ಒಟ್ಟು ವಿಭಜಿಸಬಹುದಾದಂತಹ ತೆರಿಗೆ ಅಂತ ಹೇಳಿ ಬಂದಾಗ ನಾವು 100 ರೂಪಾಯಿ ಅಂತ ಹೇಳಿ ತೆಗೆದುಕೊಳ್ಬೋದು ಅಥವಾ 100% ಅಂತ ಹೇಳಿ ತೆಗೆದುಕೊಳ್ಬೋದು. ನಂತರ ರಾಜ್ಯಗಳ ಪಾಲು ಅಂತ ಹೇಳಿದ್ರೆ 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರವಾಗಿ ಎಲ್ಲ ರಾಜ್ಯಗಳಿಗೆ ಹಂಚುವಂತಹ ಹಣ ಅಂತ ಬಂದಾಗ ನಾವು 41 ರೂಪಾಯಿ ಅಂತ ಹೇಳಿ ತೆಗೆದುಕೊಳ್ಬೋದು ಅಥವಾ 41% ಅಂತ ಹೇಳಿ ತೆಗೆದುಕೊಳ್ಬೋದು. ಸೊ ಇದನ್ನು ನಾವು ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಈ 100 ರೂಪಾಯಿನಲ್ಲಿ ಏನು 41 ರೂಪಾಯಿಯನ್ನು ಕೊಡಬೇಕು ಅಥವಾ 100%ಅಲ್ಲಿ ಏನು 41% ನಾವು ಹಣವನ್ನು ಈ ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಬೇಕು ಅನ್ನುವಂತಹ ವರದಿಯನ್ನು 16ನೇ ಹಣಕಾಸು ಆಯೋಗ ಮಾಡಿದೆಯಲ್ಲ, ಇದನ್ನು ನಾವು ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಈ 100 ರೂಪಾಯಿನಲ್ಲಿ 41 ರೂಪಾಯಿಗಳನ್ನು ಕಳೆದ್ರೆ ಅಥವಾ 100%ಅಲ್ಲಿ 41% ನಾವು ಹಣವನ್ನು ರಾಜ್ಯಗಳಿಗೆ ಕೊಟ್ಟರೆ ಇನ್ನು 59 ರೂಪಾಯಿ ಅಥವಾ 59% ಹಣ ಕೇಂದ್ರ ಸರ್ಕಾರದ ಬಳಿ ಉಳಿಯುವಂತಹ ಹಣವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಇಲ್ಲಿ 16ನೇ ಹಣಕಾಸು ಆಯೋಗವು ಅಧಿಕೃತವಾಗಿ ರಾಜ್ಯಗಳಿಗೆ 41% ಹಣವನ್ನು ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳಿ ವರದಿಯನ್ನು ಮಾಡಿದೆ. ಈ 41% ಹಣ ಏನಿರುತ್ತೆ ಇದನ್ನು ರಾಜ್ಯ ಸರ್ಕಾರಗಳು ತಮ್ಮ ಸ್ವಂತ ಬಜೆಟ್ನಲ್ಲಿ ಸ್ವತಂತ್ರವಾಗಿ ಬಳಕೆಯನ್ನು ಮಾಡಬಹುದಾಗಿರುತ್ತೆ. ಈ ಒಂದು ಹಣದಲ್ಲಿ ರಸ್ತೆಗಳು, ಶಿಕ್ಷಣ, ರಾಜ್ಯ, ಪೊಲೀಸ್ ಮತ್ತು ನೀರಾವರಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಬಳಕೆಯನ್ನು ಮಾಡ್ಕೊಳ್ಬೋದಾಗಿರುತ್ತೆ. ನಂತರ ಕೇಂದ್ರದ ಪಾಲು ಅಂತ ಹೇಳಿ ಬಂದಾಗ ನಾವು 59% ಹಣವನ್ನು ನೋಡ್ಬೋದು. ಈ ಒಂದು ಹಣವನ್ನು ಕೇಂದ್ರವು ರಾಷ್ಟ್ರೀಯ ಹಿತಾಸಕ್ತಿಯ ಕಾರ್ಯಗಳಿಗೆ ಬಳಕೆಯನ್ನು ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ಉದಾಹರಣೆಗೆ ರಕ್ಷಣೆ, ಇಸ್ರೋ ಅಭಿವೃದ್ಧಿ, ರೈಲ್ವೆ ಅಭಿವೃದ್ಧಿ ಅಥವಾ ಸಾಲದ ಬಡ್ಡಿ ಪಾವತಿಯನ್ನು ಮಾಡಲಿಕ್ಕೆ ಹಣವನ್ನು ಬಳಕೆಯನ್ನು ಮಾಡುತ್ತೆ. ಅದೇ ರೀತಿ ಇದೇ 59% ಅಮೌಂಟ್ನಲ್ಲಿ ರಾಜ್ಯಗಳಿಗೆ ಮತ್ತೆ ಧನ ಸಹಾಯವನ್ನು ಮಾಡುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರವು ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನು ರಾಜ್ಯಗಳಲ್ಲಿ ಆಯೋಜನೆಯನ್ನು ಮಾಡಿರ್ತಾರೆ.
ರಾಜ್ಯಗಳಲ್ಲಿ ಯೋಜನೆಯನ್ನು ಜಾರಿ ಮಾಡಿರ್ತಾರೆ. ಆ ಯೋಜನೆಗಳಿಗೋಸ್ಕರ ಧನ ಸಹಾಯವನ್ನು ಮಾಡ್ತಾರೆ. ಉದಾಹರಣೆಗೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಹೇಳಿ ಬಂದಾಗ ನರೇಗಾ ನಾವು ಯೋಜನೆಯನ್ನು ನೋಡ್ಬೋದು, PM ಕಿಸಾನ್ ಯೋಜನೆಯನ್ನು ನೋಡ್ಬೋದು. ಈ ಯೋಜನೆಗಳಿಗೋಸ್ಕರ ಧನ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಅಧಿಕೃತವಾದಂತಹ ಅಂಕಿಅಂಶಗಳ ಬಗ್ಗೆ. ಮೊದಲಿಗೆ ಕೇಂದ್ರ ಸರ್ಕಾರವು ಸಂಗ್ರಹಣೆಯನ್ನು ಮಾಡಿರುವಂತಹ ಒಟ್ಟು ವಿಭಜಿಸಬಹುದಾದಂತಹ ತೆರಿಗೆಯ ಹಣ ಬಂದು 250 ಲಕ್ಷ ಕೋಟಿ ರೂಪಾಯಿಗಳು ಆಗಿರುತ್ತೆ. ಇದರಲ್ಲಿ 16ನೇ ಹಣಕಾಸು ಆಯೋಗದ ಪ್ರಕಾರವಾಗಿ ರಾಜ್ಯಗಳ ಪಾಲು ಅಂತ ಹೇಳಿ ಬಂದಾಗ 41% ನೋಡ್ಬೋದು. ಹಾಗಾಗಿ 41% ಅಂತ ಹೇಳಿದ್ರೆ ಸುಮಾರು 102.5 ಲಕ್ಷ ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಬೇಕು ಅಂತ ಹೇಳಿ ಹಣಕಾಸು ಆಯೋಗ ವರದಿಯನ್ನು ಮಾಡಿದೆ. ನಂತರ ಕೇಂದ್ರದ ಬಳಿ ಉಳಿದುಕೊಳ್ಳುವಂತಹ 59% ಹಣ ಅಂತ ಹೇಳಿದ್ರೆ ಸುಮಾರು 147.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಕೇಂದ್ರದ ಬಳಿ ಉಳಿದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಈಗ ನಾವು ಈ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡಿರುವಂತಹ 102.5 ಲಕ್ಷ ಕೋಟಿ ರೂಪಾಯಿಗಳನ್ನು ಹಣಕಾಸು ಆಯೋಗ ಯಾವ ಆಧಾರದ ಮೇಲೆ ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ 2 ಟರ್ಮ್ ಬರುತ್ತೆ, ಭಾಳಷ್ಟು ಇಂಪಾರ್ಟೆಂಟು. ಮೊದಲಿಗೆ ಲಂಬ ಹಂಚಿಕೆ ಅಂತ ಹೇಳಿದ್ರೆ ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಸಮತಲ ಹಂಚಿಕೆ ಅಂತ ಹೇಳಿದ್ರೆ ಆರಿಜೆಂಟಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಮೊದಲಿಗೆ ಈ ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ತಿಳಿಸಿರುವ ಹಾಗೆ 100% ಕೇಂದ್ರ ಸರ್ಕಾರದ ಬಳಿ ಹಣ ಇರುತ್ತೆ. ಅದರಲ್ಲಿ 41% ಹಣವನ್ನು ರಾಜ್ಯಗಳಿಗೆ ನೀಡಬೇಕು ಅನ್ನುವಂತಹ ಮಾಹಿತಿ ಏನಿದೆ ಅದನ್ನು ನಾವು ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ 100%ಅಲ್ಲಿ 41% ಹಣವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಲಾಗಿದೆಯಲ್ಲ, ಇದನ್ನೇ ನಾವು ವರ್ಟಿಕಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಆರಿಜೆಂಟಲ್ ಡಿವಲ್ಯೂಷನ್ ಅಂತ ಹೇಳಿದ್ರೆ ಈ 41% ಹಣವನ್ನು ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳಿ ಹಣಕಾಸು ಆಯೋಗವು 6 ಮಾನದಂಡಗಳನ್ನು ಜಾರಿಗೆ ತಗೊಂಡು ಬಂದಿದೆ. ಈ ಮಾನದಂಡಗಳ ಆಧಾರದ ಮೇಲೆ ಈ 41% ಅಮೌಂಟನ್ನು ವಿವಿಧ ರಾಜ್ಯಗಳಿಗೆ ಬಿಡುಗಡೆಯನ್ನು ಮಾಡ್ತಾರೆ. ಸೊ ಇದನ್ನು ನಾವು ಆರಿಜೆಂಟಲ್ ಡಿವಲ್ಯೂಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇಲ್ಲಿ ನೀವು ಪಿಕ್ಚರಲ್ಲೂ ಕೂಡ ಗಮನಿಸ್ಬೋದು. ಮೊದಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, 41% ಹಣವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇದನ್ನು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರೀತಾರೆ. ಈ 41% ಹಣವನ್ನು ಯಾವ ರಾಜ್ಯಗಳು ಎಷ್ಟು ಹಣವನ್ನು ಪಡಿತವೆ ಅನ್ನುವಂಥದ್ದು ಆರಿಜೆಂಟಲ್ ಡೆವಲ್ಯೂಷನ್ ಆಗಿರುತ್ತೆ. ಓಕೆ, ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನಂತರದಲ್ಲಿ ಇಲ್ಲಿ ಹಣದ ಹಂಚಿಕೆ ಅಂತ ಹೇಳಿ ಬಂದಾಗ 41% ಹಣ ಅಂತ ಹೇಳಿ ಬಂದಾಗ 102.5 ಲಕ್ಷ ಕೋಟಿ ರೂಪಾಯಿಗಳನ್ನು 16ನೇ ಹಣಕಾಸು ಆಯೋಗವು 6 ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ, ಅಂದರೆ ಶೇಕಡವಾರು ಒಂದು ಅಂಕಗಳನ್ನು, ಸ್ಕೋರ್ಗಳನ್ನು ಅಥವಾ ಪರ್ಸೆಂಟೇಜನ್ನು ಕೊಡೋದ್ರ ಮೂಲಕ ಹಣವನ್ನು ಹಂಚಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ನಾವು 6 ಮಾನದಂಡಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಆದಾಯ ಅಂತರ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳು ಅತಿ ಹೆಚ್ಚು ಆದಾಯವನ್ನು ಪಡಿತವೆ ಹಾಗೆ ಯಾವ ರಾಜ್ಯಗಳು ಅತಿ ಕಡಿಮೆ ಆದಾಯವನ್ನು ಪಡಿತವೆ ಅಂತ ಹೇಳಿ ಇಲ್ಲಿ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಯಾವ ರಾಜ್ಯಗಳಲ್ಲಿ ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ ಅಂತಹ ರಾಜ್ಯಗಳಿಗೆ 16ನೇ ಹಣಕಾಸು ಆಯೋಗವು 42.5% ಹಣದ ಹಂಚಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. 15ನೇ ಹಣಕಾಸು ಆಯೋಗವು 45% ಹಣದ ಪಾಲನ್ನು ಕೊಟ್ಟಿರ್ತಾರೆ. ಅಂದರೆ ಕಳೆದ
ಒಂದು ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ 2.5% ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಜನಸಂಖ್ಯೆ ಅಂತ ಹೇಳಿ ಬಂದಾಗ 2011ರ ಜನಗಣತಿಯ ಪ್ರಕಾರವಾಗಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರುತ್ತೆ ಅಂತಹ ರಾಜ್ಯಗಳಿಗೆ 16ನೇ ಹಣಕಾಸು ಆಯೋಗವು 17.5% ಹಣದ ಹಂಚಿಕೆಯನ್ನು ಮಾಡುತ್ತೆ. 15ನೇ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ 15% ಹಣದ ಹಂಚಿಕೆಯನ್ನು ಮಾಡ್ತಾ ಇತ್ತು. ಸೊ ಕಳೆದ ಒಂದು ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ರಾಜ್ಯಗಳಿಗೆ 2.5% ಹಣದ ಹಂಚಿಕೆ ಅನ್ನುವಂಥದ್ದು ಜಾಸ್ತಿ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಜನಸಂಖ್ಯಾ ಕಾರ್ಯಕ್ಷಮತೆ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಕ್ರಮಗಳನ್ನು ತೆಗೆದುಕೊಂಡು ಬಂದಿದೆ ಅಂತಹ ರಾಜ್ಯಗಳನ್ನು ಪ್ರೋತ್ಸಾಹವನ್ನು ಮಾಡಲಿಕ್ಕೋಸ್ಕರ 16ನೇ ಹಣಕಾಸು ಆಯೋಗವು 10% ಹಣದ ಹಂಚಿಕೆಯನ್ನು ಮಾಡ್ತಾ ಇದೆ. 15ನೇ ಹಣಕಾಸು ಆಯೋಗ 12.5% ಹಣದ ಹಂಚಿಕೆಯನ್ನು ಮಾಡಿತ್ತು. ಹಾಗಾಗಿ ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಈ ಒಂದು ಮಾನದಂಡದಲ್ಲಿ 2.5% ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಸೊ ನಂತರದಲ್ಲಿ ಪ್ರದೇಶ ಅಂತ ಹೇಳಿ ಬಂದಾಗ, ಏರಿಯಾ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳು ವಿಸ್ತೀರ್ಣದಲ್ಲಿ ಅತಿ ಜಾಸ್ತಿ ವಿಸ್ತೀರ್ಣವನ್ನು ಒಳಗೊಂಡಿರುತ್ತೆ ಅಂತಹ ರಾಜ್ಯಗಳಿಗೆ 16ನೇ ಹಣಕಾಸು ಆಯೋಗ 10% ಹಣದ ಹಂಚಿಕೆಯನ್ನು ಮಾಡಿದೆ. 15ನೇ ಹಣಕಾಸು ಆಯೋಗ 15% ಹಣದ ಹಂಚಿಕೆಯನ್ನು ಮಾಡಿತ್ತು. ಕಳೆದ ಒಂದು ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಈ ಒಂದು ಮಾನದಂಡದಲ್ಲಿ 5% ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅರಣ್ಯ ಮತ್ತು ಪರಿಸರ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಒಳಗೊಂಡಿರುತ್ತೆ ಅಂತಹ ರಾಜ್ಯಗಳ ಪ್ರೋತ್ಸಾಹವನ್ನು ಮಾಡಬೇಕು ಅಂತ ಹೇಳಿ 16ನೇ ಹಣಕಾಸು ಆಯೋಗವು 10% ಹಣದ ಹಂಚಿಕೆಯನ್ನು ಮಾಡಿದೆ. ಇನ್ನು 15ನೇ ಹಣಕಾಸು ಆಯೋಗವು ಕೂಡ 10% ಹಣದ ಹಂಚಿಕೆಯನ್ನು ಮಾಡಿತ್ತು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ನಾವು ನೋಡೋದಿಲ್ಲ. ಹಾಗಾಗಿ ಈ ಒಂದು ವಿಭಾಗದಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 15ನೇ ಹಣಕಾಸು ಆಯೋಗ ಮತ್ತು 16ನೇ ಹಣಕಾಸು ಆಯೋಗ ನೀಡಿರುವಂತಹ ಹಣದ ಹಂಚಿಕೆ ಅನ್ನುವಂಥದ್ದು ಸಮಾನವಾಗಿದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರಬಹುದು. ಓಕೆ, ಸೊ ನಂತರದಲ್ಲಿ ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳು ಅಂತ ಹೇಳಿ ಬಂದಾಗ ಈ ಒಂದು ಮಾನದಂಡವನ್ನು 16ನೇ ಹಣಕಾಸು ಆಯೋಗವು ತೆಗೆದುಹಾಕಿದೆ. ಹಾಗಾಗಿ ಇಲ್ಲೂ ಕೂಡ ಪ್ರಶ್ನೆ ಬರ್ಬೋದು, ಯಾವ ಮಾನದಂಡವನ್ನು 16ನೇ ಹಣಕಾಸು ಆಯೋಗ ತೆಗೆದುಹಾಕಿದೆ ಅಂತ ಹೇಳಿ ಬಂದಾಗ ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳು ಅಂತ ಹೇಳಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ನಂತರ ಭಾಳಷ್ಟು ಪ್ರಮುಖವಾಗಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತಹ ಮಾನದಂಡ ಅಂತ ಹೇಳಿದ್ರೆ ಅದು GDPಗೆ ಕೊಡುಗೆ ಅಂತ ಹೇಳಿ. ಸೊ ಈ ಒಂದು ಮಾನದಂಡವನ್ನು 16ನೇ ಆಯೋಗವು ಹೊಸದಾಗಿ ಸೇರ್ಪಡೆಯನ್ನು ಮಾಡಿದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ. ಹಾಗಾಗಿ GDPಗೆ ಒಂದು ಕೊಡುಗೆ ನೀಡುವಂತಹ ರಾಜ್ಯಗಳೇನಿರುತ್ತೆ ಅವುಗಳನ್ನು ಪ್ರೋತ್ಸಾಹವನ್ನು ಮಾಡಬೇಕು ಅಂತ ಹೇಳಿ 16ನೇ ಹಣಕಾಸು ಆಯೋಗವು 10% ಹಣದ ಹಂಚಿಕೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಹಣದ ಹಂಚಿಕೆ ಅಂತ ಹೇಳಿ ಬಂದಾಗ ಒಟ್ಟಾರೆಯಾಗಿ ನಾವು 100% ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು. ಸೊ ನಂತರದಲ್ಲಿ ಇಲ್ಲಿ ಆದಾಯ ಅಂತರ ಅಂತ ಹೇಳಿಕೊಟ್ಟಿದ್ದೇನೆ. ಅಂದರೆ ಏನು, 16ನೇ ಹಣಕಾಸು ಆಯೋಗವು 6 ಮಾನದಂಡಗಳನ್ನು ತೆಗೆದುಕೊಂಡು ಬಂದಿದೆ. ಸೊ ಅದರಲ್ಲಿ ಪ್ರತಿಯೊಂದು ಮಾನದಂಡವನ್ನು ಕೂಡ ಹೇಗೆ ಲೆಕ್ಕಾಚಾರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಆದಾಯದ ಅಂತರ ಅಂತ ಹೇಳಿ ಬಂದಾಗ ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ನೋಡಿ. ಇಲ್ಲಿ ಕೇಂದ್ರ ಅಂತ ಹೇಳಿ ಬಂದಾಗ ನಾವು GDPಯನ್ನು ನೋಡ್ತೇವೆ, ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ನೋಡ್ತೇವೆ. ಅದೇ ರಾಜ್ಯ ಅಂತ ಹೇಳಿ ಬಂದಾಗ ನಾವು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ನೋಡ್ತೇವೆ, ಅಂದರೆ GSDPಯನ್ನು ನೋಡ್ತೀವಿ. ಇಲ್ಲಿ ಆದಾಯದ ಅಂತರ ಅಂತ ಹೇಳಿ ಬಂದಾಗ ಹೇಗೆ ರಾಜ್ಯಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಟಾಪ್ 3 ರ್ಯಾಂಕನ್ನು ಒಳಗೊಂಡಿರುವಂತಹ 3 ರಾಜ್ಯಗಳನ್ನು ತೆಗೆದುಕೊಳ್ತಾರೆ. ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು GSDPಯನ್ನು ಒಳಗೊಂಡಿದೆ ಅಂತಹ ರಾಜ್ಯಗಳನ್ನು ಇಲ್ಲಿ ತೆಗೆದುಕೊಳ್ತಾರೆ. ಉದಾಹರಣೆಗೆ 2024-25ನೇ ಸಾಲು ಅಥವಾ 2025-26ನೇ ಸಾಲು ಅಂತ ಹೇಳಿ ತೆಗೆದುಕೊಂಡಾಗ ನಾವು ಮೊದಲನೇ ಸಾಲಿನಲ್ಲಿ ನಾವು ಮಹಾರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ, ಅತಿ ಹೆಚ್ಚು GSDPಯನ್ನು ಒಳಗೊಂಡಿದೆ. ನಂತರ ತಮಿಳುನಾಡು, ನಂತರ ಉತ್ತರ ಪ್ರದೇಶ. ಈ 3 ರಾಜ್ಯಗಳು ಅತಿ ಹೆಚ್ಚು GSDPಯನ್ನು ಒಳಗೊಂಡಿದೆ.
GSDPಯನ್ನು ಒಳಗೊಂಡಿದೆ. ಈಗ ಏನು ಮಾಡ್ತಾರೆ, ಇಲ್ಲಿ ಉದಾಹರಣೆಗೆ ನಮ್ಮ ಕರ್ನಾಟಕವನ್ನು ತೆಗೆದುಕೊಳ್ಳೋಣ. ನಮ್ಮ ಕರ್ನಾಟಕದ GSDPಯನ್ನು ಈ 3 ರಾಜ್ಯಗಳ GSDPಗೆ ಹೋಲಿಕೆಯನ್ನು ಮಾಡ್ತಾರೆ. ಸೊ ಈ ಹೋಲಿಕೆ ಮಾಡೋದಿದೆಯಲ್ಲ, ಇದನ್ನು ನಾವು ಆದಾಯದ ಅಂತರ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಟಾಪ್ 3 ಸ್ಟೇಟ್ಗಳ GSDPಗೂ ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳುವಂತಹ GSDPಗೂ ಇರುವಂತಹ ಅಂತರವನ್ನು ಇಲ್ಲೇನು ಮಾಡ್ತಾರೆ, ಲೆಕ್ಕಾಚಾರವನ್ನು ಮಾಡ್ತಾರೆ. ಇದರ ಆಧಾರದ ಮೇಲೆ ಯಾವ ರಾಜ್ಯಗಳಲ್ಲಿ ಆದಾಯ ಅನ್ನುವಂಥದ್ದು ಕಡಿಮೆ ಇರುತ್ತೆ ಅಂತಹ ರಾಜ್ಯಗಳಿಗೆ ಆದಾಯ ಅಂತರದ ಒಂದು ವಿಭಾಗದಲ್ಲಿ 42.5% ಹಣದ ಒಂದು ಹಂಚಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಜನಸಂಖ್ಯೆ ಅಂತ ಹೇಳಿ ಬಂದಾಗ 2011ರ ಜನಗಣತಿಯ ಪ್ರಕಾರ ಜನಸಂಖ್ಯೆಯಲ್ಲಿನ ಪಾಲನ್ನು ಆಧರಿಸಿ ವಿಕೇಂದ್ರೀಕರಣದಲ್ಲಿನ ಪಾಲನ್ನು ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ನಂತರ ಜನಸಂಖ್ಯಾ ಕಾರ್ಯಕ್ಷಮತೆ ಅಂತ ಹೇಳಿ ಬಂದಾಗ TFR ಅಂತ ಹೇಳಿದ್ರೆ ಒಟ್ಟು ಫಲವತ್ತತೆ ದರ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಬರುತ್ತೆ. ಇದರ ಆಧಾರದ ಮೇಲೆ ಯಾವ ರಾಜ್ಯಗಳು ಈ ಒಂದು ಜನಸಂಖ್ಯಾ ಬೆಳವಣಿಗೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ, ಅಂತಹ ರಾಜ್ಯಗಳನ್ನು ಪ್ರೋತ್ಸಾಹವನ್ನು ಮಾಡಲಿಕ್ಕೆ ಜನಸಂಖ್ಯಾ ಕಾರ್ಯಕ್ಷಮತೆಯ ಮಾನದಂಡದ ಆಧಾರದ ಮೇಲೆ ಇಲ್ಲಿ ಹಣವನ್ನು ಹಂಚಿಕೆಯನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಅರಣ್ಯ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ 2015ರಿಂದ 2023ರವರೆಗೆ ಇಲ್ಲಿ ಅರಣ್ಯದ ಲೆಕ್ಕಾಚಾರವನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಎಷ್ಟು ಅರಣ್ಯಗಳು ಜಾಸ್ತಿ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿ ಅಂಕಿಅಂಶಗಳನ್ನು ತೆಗೆದುಕೊಂಡು ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ ಅಂತಹ ರಾಜ್ಯಗಳಿಗೆ ಇಲ್ಲಿ ಹಣದ ಹಂಚಿಕೆಯನ್ನು ಮಾಡಲಾಗುತ್ತೆ. ಸೊ ಇದಾದ ನಂತರ GDPಗೆ ಕೊಡುಗೆ ಅಂತ ಹೇಳಿ ಬಂದಾಗ ಯಾವ ರಾಜ್ಯಗಳು GDPಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುತ್ತೋ ಅಂತಹ ರಾಜ್ಯಗಳನ್ನು ಕೂಡ ಇಲ್ಲಿ ಗುರುತಿಸಿ ಹಣದ ಹಂಚಿಕೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 16ನೇ ಹಣಕಾಸು ಆಯೋಗ ಪರಿಚಯ ಮಾಡಿರುವಂತಹ ಹೊಸ ಮಾನದಂಡ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಬಹಳಷ್ಟು ಪ್ರಮುಖವಾದಂತಹ ಮತ್ತೊಂದು ಮಾಹಿತಿ ಅಂತ ಹೇಳಿದ್ರೆ ಹಣಕಾಸು ಆಯೋಗದ ಕರ್ತವ್ಯಗಳು ಅಂತ ಹೇಳಿ ಬಂದಾಗ ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಸಹಾಯಧನವನ್ನು ಕೊಡುವಂತಹ ಜವಾಬ್ದಾರಿ ಕೂಡ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ನಾವು ಅಧ್ಯಯನವನ್ನು ಮಾಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 275ರಲ್ಲಿ ಗ್ರಾಂಟ್ಸ್ ಇನ್ ಹೆಡ್ ಅಂತ ಹೇಳಿ ಬರುತ್ತೆ. ಅಂದರೆ ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ, ಅದರಲ್ಲೂ ಪಂಚಾಯಿತಿಗಳಾಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಅಥವಾ ವಿಪತ್ತು ಅಂದರೆ ಡಿಸಾಸ್ಟರ್ ಫೈನಾನ್ಸಿಂಗ್ ಆಗಿರ್ಬೋದು, ಅಂದರೆ ವಿಪತ್ತು ನಿರ್ವಹಣೆ ಆಗಿರ್ಬೋದು, ಇವುಗಳಿಗೆ ಸಹಾಯಧನವನ್ನು ಘೋಷಣೆಯನ್ನು ಮಾಡುವಂತಹ ಅಥವಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಹಣಕಾಸು ಆಯೋಗಕ್ಕೆ ಇರುತ್ತೆ. ಇದು ಕೂಡ ಪ್ರಮುಖವಾದ ಕರ್ತವ್ಯ ಆಗಿರುತ್ತೆ. ಸೊ ಇಲ್ಲಿ ಆರ್ಟಿಕಲ್ 275 ಅಂತ ಹೇಳಿ ಬಂದಾಗ ಭಾಳಷ್ಟು ಪ್ರಮುಖವಾಗಿ ಸಂಸತ್ತು ಅಗತ್ಯವಿರುವಂತಹ ರಾಜ್ಯಗಳಿಗೆ ಕೇಂದ್ರದ ಸಂಚಿತ ನಿಧಿಯಿಂದ ಸಹಾಯಧನವನ್ನು ನೀಡಲು ಅವಕಾಶವನ್ನು ಈ ಒಂದು ವಿಧಿಯಡಿಯಲ್ಲಿ ಕಲ್ಪಿಸಲಾಗಿದೆ. 16ನೇ ಹಣಕಾಸು ಆಯೋಗಕ್ಕೆ ಈ ಕೆಳಗಿನ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಮೊದಲಿಗೆ ಯಾವ ತತ್ವಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಇಲ್ಲಿ ಸಹಾಯಧನವನ್ನು ನೀಡಬೇಕು ಅನ್ನುವಂತಹ ಒಂದು ಕ್ರಮವನ್ನು ಆಯೋಗವು ಶಿಫಾರಸನ್ನು ಮಾಡುತ್ತೆ. ಜೊತೆಗೆ 2026ರಿಂದ 2031ರವರೆಗೆ 5 ವರ್ಷಗಳ ಅವಧಿಗೆ ಯಾವ ರಾಜ್ಯಕ್ಕೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಹಣಕಾಸು ಆಯೋಗ ನಿರ್ಧಾರವನ್ನು ಮಾಡುತ್ತೆ. ನಂತರ ಅನುದಾನ ಅಂತ ಹೇಳಿ ಬಂದಾಗ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ನೀಡಬೇಕಾಗುತ್ತೆ. ಅದರಲ್ಲೂ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು ಅಥವಾ ನಗರ ಸಂಸ್ಥೆಗಳು ಆಗಿರ್ಬೋದು. ನಂತರ ಹಣಕಾಸು ಆಯೋಗವು ರಾಜ್ಯಗಳಿಗೆ ವಿಪತ್ತು ನಿರ್ವಹಣೆಗಾಗಿ ಅನುದಾನವನ್ನು ಕೊಡುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಬಂದಾಗ ನಾವು 2005ರಲ್ಲಿ ಜಾರಿಯಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 15ನೇ ಹಣಕಾಸು ಆಯೋಗವು ಈ ಅನುದಾನ ಕೊಡುವಂತಹ ಸಮಯದಲ್ಲಿ, ಅಂದರೆ ಭಾರತದ ಸಂಚಿತ ನಿಧಿಯಿಂದ ಅನುದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ
ರೆವೆನ್ಯೂ ಡೆಫಿಷಿಯಟ್ ಗ್ರ್ಯಾಂಟ್ ಅಂತ ಹೇಳಿ ಒಂದು ವಿಭಾಗವನ್ನು ಮಾಡಿ ಆ ಒಂದು ವಿಭಾಗದಲ್ಲಿ ರಾಜ್ಯಗಳಿಗೆ ನಿರ್ದಿಷ್ಟ ವಲಯದಲ್ಲಿ ಅನುದಾನಗಳನ್ನು ಕೊಡ್ತಾ ಇದ್ರು. ಆದರೆ 16ನೇ ಹಣಕಾಸು ಆಯೋಗ ಏನು ಮಾಡಿದೆ, ಈ ರೆವೆನ್ಯೂ ಡೆಫಿಷಿಯಟ್ ಗ್ರ್ಯಾಂಟ್ಸ್ ಅನ್ನುವಂತಹ ಒಂದು ವಿಭಾಗವನ್ನು ತೆಗೆದು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಸಹಾಯಧನ ಅಂತ ಹೇಳಿ ಬಂದಾಗ ನಾರ್ಮಲ್ ಆಗಿ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ತೆಗೆದುಕೊಳ್ಳಲಾಗುತ್ತೆ. ನಂತರ ವಿಪತ್ತು ನಿರ್ವಹಣೆ ಅಂತ ಹೇಳಿ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಸೊ ಈಗ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಅನುದಾನದ ವಿಧ ಅಂತ ಹೇಳಿ ಬಂದಾಗ ಸ್ಥಳೀಯ ಸರ್ಕಾರಗಳಿಗೆ 7,91,493 ಕೋಟಿ ರೂಪಾಯಿಗಳನ್ನು ಇಲ್ಲಿ ಸಹಾಯಧನವಾಗಿ ನೀಡಿದ್ದಾರೆ. ಅದರಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ಬಂದಾಗ 4,35,236 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಮೂಲ ಅನುದಾನ ಅಂತ ಹೇಳಿ ಬಂದಾಗ 3,48,188 ಆಗಿರುತ್ತೆ. ಸೊ ಇದರಲ್ಲಿ ಕಾರ್ಯಕ್ಷಮತೆಯ ಅನುದಾನ ಅಂತ ಬಂದಾಗ 87,048 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ಬಂದಾಗ ಒಟ್ಟಾರೆಯಾಗಿ 3,56,257 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೂಲ ಅನುದಾನ ಬಂದು 2,32,125 ಕೋಟಿ ರೂಪಾಯಿಗಳಾಗಿರುತ್ತೆ. ನಂತರ ನಗರ ಸಂಸ್ಥೆಗಳ ಕಾರ್ಯಕ್ಷಮತೆಯ ಅನುದಾನ ಅಂತ ಬಂದಾಗ 58,032 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ನಂತರ ವಿಶೇಷ ಮೂಲಸೌಕರ್ಯ ಘಟಕ ಅಂತ ಹೇಳಿ 56,100 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ನಂತರ ನಗರೀಕರಣ ಪ್ರೀಮಿಯಂ ಅಂತ ಹೇಳಿ ಬಂದಾಗ 10,000 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ನಗರೀಕರಣ ಪ್ರೀಮಿಯಂ ಅಂತ ಹೇಳಿ ಬಂದಾಗ ಈ ನಮ್ಮ ಬೆಂಗಳೂರು ನಗರ ಆಗಿರ್ಬೋದು, ಸೊ ಈ ರೀತಿ ನಗರಗಳಿಗೆ ಅತಿ ಹೆಚ್ಚಿನ ಒಂದು ಸಹಾಯಧನ ಸಿಕ್ಕಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ವಿಪತ್ತು ನಿರ್ವಹಣೆ ಅಂತ ಹೇಳಿ ಬಂದಾಗ 1,55,916 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಸಹಾಯಧನ ಅಥವಾ ಅನುದಾನ ಅಂತ ಹೇಳಿ ಬಂದಾಗ 9,47,409 ಕೋಟಿ ರೂಪಾಯಿಗಳನ್ನು ಭಾರತ ಸಂಚಿತ ನಿಧಿಯಿಂದ ರಾಜ್ಯ ಸರ್ಕಾರಗಳಿಗೆ ಸಹಾಯಧನವನ್ನು. ಸೊ ನಂತರ ಒಟ್ಟು ಅನುದಾನ ಅಂತ ಹೇಳಿ ಬಂದಾಗ 9,47,409 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಭಾರತ ಸಂಚಿತ ನಿಧಿಯಿಂದ 275ನೇ ವಿಧಿಯ ಪ್ರಕಾರವಾಗಿ ರಾಜ್ಯಗಳಿಗೆ ಅನುದಾನವನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ 16ನೇ ಹಣಕಾಸು ಆಯೋಗವು 275ನೇ ವಿಧಿಯ ಅಡಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ನೀಡಿರುವಂತಹ ಸಹಾಯಧನ ಅಥವಾ ಅನುದಾನದ ವಿವರಗಳನ್ನು ನಾವು ಕೋಟಿ ರೂಪಾಯಿಗಳಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ಬಂದಾಗ ಮೂಲಭೂತ ಅನುದಾನ ಬಂದು 15,111 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಈ ಒಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ಷಮತೆ ಅಂತ ಹೇಳಿ ಬಂದಾಗ 1,889 ಕೋಟಿ ರೂಪಾಯಿಗಳನ್ನು ನೋಡ್ಬೋದಾಗಿರುತ್ತೆ. ಇನ್ನು ರಾಜ್ಯ ಸಾಧನೆ ಅಂತ ಹೇಳಿ ಬಂದಾಗ 1,889 ಕೋಟಿ ರೂಪಾಯಿಗಳನ್ನು ನೋಡ್ಬೋದಾಗಿರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ 18,889 ಕೋಟಿ ರೂಪಾಯಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ಬಂದಾಗ ಮೂಲಭೂತ ಅನುದಾನವಾಗಿ 14,886 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ಷಮತೆ ಅಂತ ಹೇಳಿ ಬಂದಾಗ 1,849 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸಾಧನೆ ಅಂತ ಹೇಳಿ ಬಂದಾಗ 1,849 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ 18,484 ಕೋಟಿ ರೂಪಾಯಿಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ನಂತರ ನಮ್ಮ ಕರ್ನಾಟಕದ ವಿಪತ್ತು ನಿರ್ವಹಣೆ ಅಂತ ಹೇಳಿ ಬಂದಾಗ
6,419 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕಕ್ಕೆ 275ನೇ ವಿಧಿಯ ಅಡಿಯಲ್ಲಿ ಭಾರತದ ಸಂಚಿತ ನಿಧಿಯಿಂದ ನೀಡಲಾಗಿರುವಂತಹ ಅನುದಾನ ಅಂತ ಬಂದಾಗ 43,792 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಅನುದಾನಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರದಲ್ಲಿ ಹಣಕಾಸು ಆಯೋಗದ ಮತ್ತೊಂದು ಪ್ರಮುಖವಾದ ಕರ್ತವ್ಯ ಅಂತ ಹೇಳಿದ್ರೆ ಹಣಕಾಸಿನ ಸುಧಾರಣೆಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲಿ ಮೊದಲಿಗೆ ಹಣಕಾಸಿನ ಕೊರತೆಯ ಗುರಿಯನ್ನು ಹಣಕಾಸು ಆಯೋಗ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಹಣಕಾಸಿನ ಕೊರತೆ ಅಂತ ಹೇಳಿದ್ರೆ ನಾವು ಇದನ್ನು ಫಿಸ್ಕಲ್ ಡೆಫಿಷಿಯೇಟ್ ಅಂತ ಹೇಳಿ ಕರಿಬಹುದು. ಫಿಸ್ಕಲ್ ಡೆಫಿಷಿಯೇಟ್ ಅಂತ ಹೇಳಿದ್ರೆ ಕೇಂದ್ರ ಆಗಿರ್ಬೋದು, ರಾಜ್ಯಗಳು ತಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವಂಥದ್ದನ್ನು ನಾವು ಹಣಕಾಸಿನ ಕೊರತೆ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಕ್ಕೆ ಒಂದಿಷ್ಟು ಗುರಿಗಳನ್ನು ಕೂಡ ಹಣಕಾಸು ಆಯೋಗ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಷಿಯೇಟ್ ಅನ್ನುವಂಥದ್ದು GDPಯ ಮೇಲೆ 4.5%ಗಿಂತ ಸಾಲ ಅನ್ನುವಂಥದ್ದು ಜಾಸ್ತಿ ಆಗಬಾರ್ದು ಅಥವಾ ಹಣಕಾಸಿನ ಕೊರತೆ ಅನ್ನುವಂಥದ್ದು ಜಾಸ್ತಿ ಆಗಬಾರ್ದು ಅನ್ನುವಂತಹ ಪ್ರಸ್ತುತ ಗುರಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ನಂತರ 2030ರಿಂದ 31ನೇ ವೇಳೆಗೆ ಗುರಿ ಅನ್ನುವಂಥದ್ದು GDPಯ ಮೇಲೆ ಹಣಕಾಸಿನ ಕೊರತೆ ಅನ್ನುವಂಥದ್ದು 3.5% ಗಿಂತ ಹೆಚ್ಚಿರಬಾರದು ಅನ್ನುವಂತಹ ಗುರಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನಂತರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಕೊರತೆಯ ಗುರಿ ಅಂತ ಹೇಳಿ ಬಂದಾಗ ಪ್ರಸ್ತುತವಾಗಿ GSDPಯ ಮೇಲೆ 3.5%ನ ಮೇಲೆ ಈ ಒಂದು ಹಣಕಾಸಿನ ಕೊರತೆ ಅನ್ನುವಂಥದ್ದು ಕಂಡು ಬರಬಾರದು ಅನ್ನುವಂತಹ ಗುರಿಯನ್ನು ಕೊಟ್ಟಿದ್ದಾರೆ. ನಂತರ 2030 ಮತ್ತು 31ನೇ ಸಾಲಿಗೆ GSDPಯ ಮೇಲೆ 3% ಈ ಒಂದು ಹಣಕಾಸಿನ ಕೊರತೆ ಅನ್ನುವಂಥದ್ದು ಕಂಡು ಬರಬಾರದು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಫಿಸ್ಕಲ್ ಡೆಫಿಷಿಯೇಟ್ ಆಗಿರ್ಬೋದು, GDP ಆಗಿರ್ಬೋದು, GSDP ಆಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ನೀವು ಅರ್ಥಶಾಸ್ತ್ರದಲ್ಲಿ ಅಥವಾ ಎಕನಾಮಿಕಲಿ ಈ ಒಂದು ಟರ್ಮ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಸೊ ಈ ಅಂಕಿಅಂಶಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಓಕೆ, ಸೊ ಇದಾದ ನಂತರ ಸಾಲದ ಹೊರೆಯಿಳಿಕೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಜನರಿಗೆ ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಸಾಲವನ್ನು ಮಾಡ್ತಾ ಇದೆ. ಹಾಗಾಗಿ ದೇಶವು ಒಟ್ಟು ಸಾಲವನ್ನು ಕಡಿಮೆ ಮಾಡಲು ಆಯೋಗ ಅನ್ನುವಂಥದ್ದು ಒಂದಿಷ್ಟು ಕಾಲಮಿತಿಯನ್ನು ನೀಡಿರುವಂಥದ್ದು. ಸೊ ನಂತರದಲ್ಲಿ ಇಲ್ಲಿ ಸಾಲದ ಹೊರೆ ಅಂತ ಹೇಳಿ ಬಂದಾಗ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳೇನು ಮಾಡುತ್ತೆ, ಮೂಲ ಸೌಕರ್ಯಗಳನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಸಾಲವನ್ನು ಮಾಡುತ್ತೆ. ಹಾಗಾಗಿ 16ನೇ ಹಣಕಾಸು ಆಯೋಗ ಏನು ಮಾಡಿದೆ, ಈ ಸಾಲವನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಕಾಲಮಿತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಮೊದಲಿಗೆ 2026 ಮತ್ತು 27ನೇ ಸಾಲಿನಲ್ಲಿ ಸಾಲ ಅನ್ನುವಂಥದ್ದು GDPಯ ಮೇಲೆ 77.3% ಸಾಲ ಅನ್ನುವಂಥದ್ದು ಜಾಸ್ತಿ ಆಗಬಾರ್ದು ಅನ್ನುವಂತಹ ಒಂದು ಗುರಿಯನ್ನು ಕೊಟ್ಟಿದೆ. ಸೊ ನಂತರದಲ್ಲಿ 2030 ಮತ್ತು 31ನೇ ಸಾಲಿಗೆ GDPಯ ಮೇಲೆ 73.1% ಸಾಲ ಅನ್ನುವಂಥದ್ದು ಜಾಸ್ತಿ ಆಗಬಾರ್ದು, ಈ ಒಂದು ಹಂತಕ್ಕೆ ಸಾಲವನ್ನು ಇಳಿಕೆ ಮಾಡಬೇಕು ಅನ್ನುವಂತಹ ಗುರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸಮತಲ ಹಂಚಿಕೆ ಅಂತ ಹೇಳಿ ಬರುತ್ತೆ, ಹಾರಿಜಾಂಟಲ್ ಡೆವಲ್ಯೂಷನ್. ಅದರಲ್ಲಿ ಈ 41% ಅಂದರೆ 102.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಈ ಒಂದು ಸಮತಲ ಹಂಚಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಾನು ಪ್ರತಿಯೊಂದು ಆ ಸ್ಟೇಟ್ನ ಬಗ್ಗೆ ಕೊಟ್ಟಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ ಟಾಪ್ 5 ಆ ಸ್ಟೇಟ್ಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಮ್ಮ ಕರ್ನಾಟಕದ ನೆರೆಹೊರೆಯ ಒಂದು ರಾಜ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಂತರ ಭಾಳಷ್ಟು ಕಡಿಮೆ ಒಂದು ಹಣವನ್ನು ಪಡೆದಿರುವಂತಹ ರಾಜ್ಯಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಕರ್ನಾಟಕ ಅಂತ ಹೇಳಿ ಬಂದಾಗ 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ನಮ್ಮ ಕರ್ನಾಟಕಕ್ಕೆ 4.130% ಹಣ ಅನ್ನುವಂಥದ್ದು ಹಂಚಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಅದೇ 15ನೇ ಹಣಕಾಸು ಆಯೋಗ ಅಂತ ಹೇಳಿ ಬಂದಾಗ
3.647% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿತ್ತು. ಸೊ ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಪ್ರಸ್ತುತ ಆಯೋಗದಲ್ಲಿ ನಾವು 0.483% ಅಷ್ಟು ನಾವು ಹಣದ ಹಂಚಿಕೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಟಾಪ್ 5 ಸ್ಟೇಟ್ಗಳು ಅಂತ ಹೇಳಿ ಬಂದಾಗ, ಅಂದರೆ ಅತಿ ಹೆಚ್ಚು ಹಣದ ಹಂಚಿಕೆಯನ್ನು ಒಳಗೊಂಡಿರುವಂತಹ ರಾಜ್ಯಗಳು ಅಂತ ಬಂದಾಗ ಮೊದಲನೇ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶ ರಾಜ್ಯವನ್ನು ನೋಡ್ಬೋದಾಗಿರುತ್ತೆ. 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ 17.620% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆಯಾಗಿದೆ. ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನಂತರ 2ನೇ ಸ್ಥಾನದಲ್ಲಿ ನಾವು ಬಿಹಾರ ರಾಜ್ಯವನ್ನು ನೋಡ್ಬೋದಾಗಿರುತ್ತೆ. 16ನೇ ಹಣಕಾಸು ಆಯೋಗವು 9.950% ಅಷ್ಟು ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಅಂದರೆ ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದರೆ ಇಲ್ಲೂ ಕೂಡ ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನಂತರದಲ್ಲಿ ಮಧ್ಯಪ್ರದೇಶ ಅಂತ ಹೇಳಿ ಬಂದಾಗ ಹಣದ ಹಂಚಿಕೆ ಅನ್ನುವಂಥದ್ದು 7.350% ಅಷ್ಟು ನಾವು ನೋಡ್ಬೋದು. ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ನಂತರ ಪಶ್ಚಿಮ ಬಂಗಾಳ ಅಂತ ಹೇಳಿ ಬಂದಾಗ 7.220% ಅಷ್ಟು ಹಣದ ಹಂಚಿಕೆಯನ್ನು ನೋಡ್ಬೋದು. ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಹಣದ ಹಂಚಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ನಂತರ 5ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನು ನೋಡ್ಬೋದು. 6.440% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ಕಳೆದ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಹಣದ ಹಂಚಿಕೆ ಅನ್ನುವಂಥದ್ದು ಜಾಸ್ತಿ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾದಂತಹ ತಮಿಳುನಾಡು ಅಂತ ಹೇಳಿ ಬಂದಾಗ, ಸೊ ತಮಿಳುನಾಡಿಗೆ 4.100% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ಸೊ ತಮಿಳುನಾಡಿಗೆ ಕಳೆದ ಒಂದು ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಹಣದ ಹಂಚಿಕೆ ಅನ್ನುವಂಥದ್ದು 0.02% ಅಷ್ಟು ಇಲ್ಲಿ ಹಣದ ಹಂಚಿಕೆ ಅನ್ನುವಂಥದ್ದು ಜಾಸ್ತಿ ಆಗಿರೋದನ್ನು ನಾವು ನೋಡ್ಬೋದು. ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ತಮಿಳುನಾಡಿಗೆ ಅತಿ ಕಡಿಮೆ ಹಣದ ಹಂಚಿಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಆಂಧ್ರ ಪ್ರದೇಶ ಅಂತ ಹೇಳಿ ಬಂದಾಗ ಇಲ್ಲಿ ಹಣದ ಹಂಚಿಕೆಯನ್ನು ನೋಡೋದಾದರೆ 4.220% ಅಷ್ಟು ಹಣದ ಹಂಚಿಕೆ ಆಗಿರುವಂಥದ್ದನ್ನು ನೋಡ್ಬೋದು. ಅಂದರೆ ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಹಣದ ಹಂಚಿಕೆ ಆಗಿರುವಂತಹ ರಾಜ್ಯ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಕೇರಳ ರಾಜ್ಯ ಅಂತ ಹೇಳಿ ಬಂದಾಗ 2.380% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಡಿಮೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ನೋಡ್ಬೋದು. ನಂತರ ತೆಲಂಗಾಣ ಅಂತ ಹೇಳಿ ಬಂದಾಗ 2.170% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಸೊ ತೆಲಂಗಾಣಕ್ಕೂ ಕೂಡ ಅತಿ ಕಡಿಮೆ ಹಣ ಅನ್ನುವಂಥದ್ದು ಹಂಚಿಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಟಾಪ್ 5 ರ್ಯಾಂಕನ್ನು ಒಳಗೊಂಡಿರುವಂತಹ, ಅಂದರೆ ಅತಿ ಹೆಚ್ಚು ಹಣವನ್ನು ಪಡೆದಿರುವಂತಹ ರಾಜ್ಯಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ನಂತರ ಅತಿ ಕಡಿಮೆ ಹಣದ ಹಂಚಿಕೆಯನ್ನು ಪಡೆದಿರುವಂತಹ ರಾಜ್ಯಗಳು ಅಂತ ಹೇಳಿ ಬಂದಾಗ ಸಿಕ್ಕಿಂ ಕೊನೆಯ ಸ್ಥಾನದಲ್ಲಿ ನಾವು ನೋಡ್ಬೋದು. ಸೊ ಸಿಕ್ಕಿಂಗೆ 0.34% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆಯಾಗಿದೆ. ನಂತರ ಗೋವಾ ಅಂತ ಹೇಳಿ ಬಂದಾಗ 0.37% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ನಂತರ ನಾಗಾಲ್ಯಾಂಡ್ ಅಂತ ಹೇಳಿ ಬಂದಾಗ 0.48% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ನಂತರ ಮಿಜೋರಾಂ ಅಂತ ಹೇಳಿ ಬಂದಾಗ 0.56% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ. ನಂತರ ಮಣಿಪುರ ಮತ್ತು ಮೇಘಾಲಯ ಅಂತ ಹೇಳಿ ಬಂದಾಗ 0.63% ಅಷ್ಟು ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಇಲ್ಲಿ ಪಿಕ್ಚರಲ್ಲೂ ಕೂಡ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಕರ್ನಾಟಕ ಅಂತ ಹೇಳಿ ಬಂದಾಗ 15ನೇ ಹಣಕಾಸು ಆಯೋಗವು 3.65% ಅಷ್ಟು ಹಣದ ಹಂಚಿಕೆಯನ್ನು ಮಾಡಿದ್ರೆ 16ನೇ ಹಣಕಾಸು ಆಯೋಗವು 4.13% ಅಷ್ಟು ಹಣವನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಓಕೆ, ಸೊ ಇದಾದ ನಂತರ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪರೀಕ್ಷೆಗಳು ಅಂತ ಹೇಳಿ ಬಂದಾಗ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಿಗೆ ಎಷ್ಟು ಹಂಚಿಕೆ ಆಗಿದೆ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ಕೇರಳ ರಾಜ್ಯಕ್ಕೆ ಈ ಒಂದು ಹಣ ಅನ್ನುವಂಥದ್ದು ಕಡಿಮೆ ಹಂಚಿಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನಂತರ ತೆಲಂಗಾಣ ಅಂತ ಬಂದಾಗಲೂ ಕೂಡ ಭಾಳಷ್ಟು ಕಡಿಮೆ ಹಣ ಅನ್ನುವಂಥದ್ದು ಹಂಚಿಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ ನಾವು ಆಂಧ್ರ ಪ್ರದೇಶವನ್ನು ನೋಡ್ಬೋದಾಗಿರುತ್ತೆ.
ಸೊ ಫಸ್ಟ್ ಪ್ಲೇಸಲ್ಲಿ. ನಂತರ 2ನೇ ಪ್ಲೇಸಲ್ಲಿ ನಾವು ನಮ್ಮ ಕರ್ನಾಟಕವನ್ನು ನೋಡ್ಬೋದು. ನಂತರ 3ನೇ ಸ್ಥಾನದಲ್ಲಿ ನಾವು ತಮಿಳುನಾಡನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿಗೆ 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಪ್ರಮುಖ ಮಾಹಿತಿಗಳನ್ನು ಮಾತ್ರ ನಾನು ತರಗತಿಯಲ್ಲಿ ಚರ್ಚೆನ ಮಾಡಿದ್ದೇನೆ. ಸೊ ಯಾವುದೆಲ್ಲ ಅಂಶಗಳು ಪರೀಕ್ಷೆಗೆ ಬರುತ್ತೆ ಅಂತ ಹೇಳಿದೆ, ಸೊ ಆ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.